ಧರ್ಮಸ್ಥಳದಲ್ಲಿ ಆಗಿರುವಂತಹ ಅಸಹಜ ಸಾವು ಮತ್ತೆ ಅದರ ಸುತ್ತ ನಡೆದಿರುವಂತಹ ಬೆಳವಣಿಗೆ, ಇಲ್ಲಿಂದ ಮೃತದೇಹಗಳನ್ನು ಮಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಗೆ ಕೊಂಡೊಯ್ಯಲಾಗುತ್ತೆ ಅನ್ನುವಂತಹ ವಿಚಾರವನ್ನು ನೀವು ಪ್ರಸ್ತಾಪಿಸಿ ದೊಡ್ಡ ಆರೋಪವನ್ನು, ಗಂಭೀರ ಆರೋಪವನ್ನು ಮಾಡ್ತೀರಿ. ಒಂದು ಅಂಗಾಂಗ ಎಕ್ಸ್ಪೋರ್ಟ್ ಮಾಡುವಂತಹ ಸಾಧ್ಯತೆಗಳ ಬಗ್ಗೆ ನಮಗೆ ಅನುಮಾನ ಹುಟ್ಟುತ್ತಾ ಇದೆ ಅನ್ನೋದಾಗಿ ನೀವು ಮಾತನಾಡ್ತೀರಿ. ಹೌದಾ ಇದು? ಅದಕ್ಕೆ ಪೂರಕವಾದಂತಹ ದಾಖಲೆಗಳು ನಿಮ್ಮಲ್ಲಿ ಇದೆಯಾ? ಅಂದ್ರೆ ಆ ಧರ್ಮಾಧಿಕಾರಿಗಳು ಮತ್ತು ಆ ಕುಟುಂಬದವರು ನಡೆಸ್ತಿರುವಂತಹ ಮೆಡಿಕಲ್ ಕಾಲೇಜ್ ಮತ್ತು ಈ ಖಾಸಗಿ ಆಸ್ಪತ್ರೆಯ ನಂಟು ಬಗ್ಗೆ ನೀವು ಅನುಮಾನವನ್ನು ವ್ಯಕ್ತಪಡಿಸ್ತಿದ್ದೀರಿ. ಏನಿದು, ಹೇಗೆ, ಎತ್ತ ಅನ್ನೋದ್ರ ಬಗ್ಗೆ? ಬೆಳ್ತಂಗಡಿ ಗೌರ್ಮೆಂಟ್ ಹಾಸ್ಪಿಟಲ್ ಇರೋದು ಧರ್ಮಸ್ಥಳದಿಂದ 6 ಕಿಲೋಮೀಟರ್. ಹೌದು. KS ಹೆಗಡೆ ಮೆಡಿಕಲ್ ಹಾಸ್ಪಿಟಲ್ ಇರೋದು 74 ಕಿಲೋಮೀಟರ್. ಬೆಳ್ತಂಗಡಿ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಪೋಸ್ಟ್ ಮಾರ್ಟಮ್ ಮಾಡುವ ವ್ಯವಸ್ಥೆ ಇದೆ. ಹೌದು. ಬೆಳ್ತಂಗಡಿ ಟೌನ್ನಲ್ಲಿನೇ ಫ್ರೀಜರ್ ಸಿಸ್ಟಮ್ ಇದೆ. ಒಬ್ಬರು ಒಂದು ಸೇವಾ ಸಂಸ್ಥೆಯವರು ಫ್ರೀಜರ್ ಇಟ್ಕೊಂಡಿದ್ದಾರೆ. ಅದನ್ನೆಲ್ಲ ಬಿಟ್ಟು 74 ಕಿಲೋಮೀಟರ್ ದೂರ ಇರುವಂತಹ KS ಹೆಗಡೆ ಮೆಡಿಕಲ್ ಹಾಸ್ಪಿಟಲ್ಗೆ ಯಾಕೆ ತಗೊಂಡು ಹೋಗ್ತೀರಾ? ಅಲ್ಲಿ ಹೋಗಿ 3 ದಿನದಿಂದ 40 ದಿನ, ಒಂದೊಂದು 40 ದಿನದವರೆಗೂ ಕೂಡ ಇಟ್ಟಿದ್ದಾರೆ ಫ್ರೀಜರ್ ಅಲ್ಲಿ. ಸೊ ಅದನ್ನ ಬಿಲ್ ಪೇ ಮಾಡೋರು ಯಾರು? ಯಾಕೆ ಪೇ ಮಾಡ್ತಾರೆ? ಅನಾಥ ಶವಗಳದ್ದು ನಾನು ಮಾತಾಡ್ತಾ ಇದ್ದೀನಿ. ಅನಾಥ ಶವಗಳದ್ದು ಮಾತಾಡ್ತಾ ಇದ್ದೀನಿ. ಯಾರು ಪೇ ಮಾಡಿದ್ರು, ಯಾಕೆ ಮಾಡಿದ್ರು? ಆನಂತರ ತಾವು ಕೇಳಿದ್ರಲ್ಲ ಅಂಗಾಂಗ ಕಳ್ಳತನದ ಬಗ್ಗೆ, ಖಂಡಿತ ಅದರ ಕುರಿತಾದಂತಹ ಮಾಹಿತಿಗಳಿದೆ. ನನಗೆ ಗೊತ್ತಿರೋ ಪ್ರಕಾರ SITಗೂ ಕೂಡ ಅದರ ಒಂದು ಲಿಂಕ್ ಸಿಕ್ಕಿದೆ.